ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ದು ಭಗವದ್ಗೀತೆಯನ್ನು ಉದಾಹರಣೆಯಾಗಿ ಹೇಳ್ತಾಯಿದ್ರು. ಅಂದರೆ ಭವಿಷ್ಯವಾಗಿ ಮುಂಚಿತವಾಗಿಯೇ ಭಗವದ್ಗೀತೆಯನ್ನು ರಾಮನಿಗೆ ತಿಳಿಸ್ಕೊಡ್ತಾಯಿದ್ರು. ಅದರ ವಿಚಾರವಾಗಿ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಅಂದರೆ ಇಲ್ಲಿ ಭಗವದ್ಗೀತೆ ಅಂತ ಹೇಳ್ತಾ ಇಲ್ಲ, ಯಾರು ವಸಿಷ್ಠ ಗುರುಗಳು ಭಗವದ್ಗೀತೆ ಅಂತ ಹೇಳ್ತಾ ಇಲ್ಲ. ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಅರ್ಜುನನು ಮತಿಭ್ರಾಂತಿಯಿಂದ ಮೋಹಕ್ಕೆ ಒಳಗಾಗಿ ದುಃಖವನ್ನು ಪಡ್ತಾ ಇರಬೇಕಾದ್ರೆ ಪರಮಾತ್ಮನಾದ ಶ್ರೀಕೃಷ್ಣನು ಜ್ಞಾನೋಪದೇಶವನ್ನು ಮಾಡ್ತಿರ್ಬೇಕಾದ್ರೆ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ. ಸಂಗತ್ಯಾಗ ಅಂದ್ರೇನು, ಬ್ರಹ್ಮಾರ್ಪಣ ಅಂದ್ರೇನು, ಈಶ್ವರಾರ್ಪಣ ಅಂದ್ರೇನು, ಸರ್ವವನ್ನು ಸನ್ಯಾಸ ಮಾಡೋದು ಅಂದ್ರೇನು, ಇದು ಜ್ಞಾನ, ಇದು ಯೋಗ ಅಂತ ವಿಂಗಡಣೆ ಮಾಡೋದು ಹೇಗೆ, ನನ್ನ ಮನಸ್ಸಿಗೆ ಹಿಡಿದಿರ್ತಕ್ಕಂಥ ಮೋಹ ಸಂಪೂರ್ಣವಾಗಿ ನಿವೃತ್ತಿ ಆಗಬೇಕು, ಆ ರೀತಿಯಲ್ಲಿ ನನಗೆ ಉಪದೇಶವನ್ನು ಮಾಡೋ ಪರಮಾತ್ಮ ಅಂತ ಅರ್ಜುನ ಪ್ರಶ್ನೆಯನ್ನು ಮಾಡಿ ಕೇಳ್ಕೊಳ್ತಾನೆ. ಈಗ ಕೃಷ್ಣನು ಭಗವಂತನು ಹೇಳಿದನು, ಸಮಸ್ತ ಸಂಕಲ್ಪಗಳು ಚೆನ್ನಾಗಿ ಶಾಂತವಾಗಲು ಘನವಾಗಿದ್ದ ವಾಸನೆಗಳೆಲ್ಲವೂ ಅಡಗಿ ಹೋಗಿ ಯಾವ ಭಾವನವೂ ಆಕಾರವೂ ಇಲ್ಲದೆ ಉಳಿಯುವುದು ಯಾವುದೋ ಅದೇ ಪರಮವಾದ ಬ್ರಹ್ಮವೆಂದು ತಿಳಿ. ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಸಮಸ್ತ ಸಂಕಲ್ಪಗಳು ಚೆನ್ನಾಗಿ ಶಾಂತವಾಗಲು, ಪ್ರತಿಯೊಬ್ಬರಲ್ಲೂ ಇದು ನಾವು ಎಚ್ಚರಿಕೆಯಿಂದ ಗಮನಿಸ್ಕೋಬೇಕು ನಮ್ಮನ್ನು ನಾವು. ಸಮಸ್ತ ಸಂಕಲ್ಪಗಳು ಚೆನ್ನಾಗಿ ಶಾಂತವಾಗಲು ಅಂದರೆ ಸಂಕಲ್ಪಗಳೇ ಉದಿತವಾಗಬಾರ್ದು, ಹುಟ್ಟಬಾರ್ದು. ಸಂಕಲ್ಪಗಳೇ ಹುಟ್ಟಬಾರ್ದು. ಯಾವುದೇ ವಸ್ತುವನ್ನು ನೋಡಲಿ, ಯಾವುದೇ ಸನ್ನಿವೇಶವನ್ನು ನೋಡಲಿ, ಯಾವುದೇ ಸಂದರ್ಭದಲ್ಲಿ ಆಗಲಿ, ಯಾವುದೇ ಕಾರಣಕ್ಕೂ ಒಂದು ಸಂಕಲ್ಪಗಳು ಜನ್ಯ ಆಗಬಾರ್ದು. ಕೆಲಸ ಕಾರ್ಯ ಇದ್ದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಗೆ ಮನಸ್ಸು ಚಲನೆಯನ್ನು ಮಾಡಬೇಕೇ ಹೊರತು ಅಸಂಬದ್ಧವಾಗಿ ಭವಿಷ್ಯವನ್ನು ಕುರಿತೋ ಭೂತವನ್ನು ಕುರಿತೋ ಸಂಕಲ್ಪಗಳು ಉದಯವಾಗಬಾರ್ದು. ಅಲ್ಲಿ ಸಂಕಲ್ಪಗಳು ಚೆನ್ನಾಗಿ ಶಾಂತವಾಗಲು ಘನವಾಗಿದ್ದ ವಾಸನೆಗಳೆಲ್ಲವೂ ಅಡಗಿ ಹೋಗಿ. ಘನವಾಗಿದ್ದ ವಾಸನೆಗಳು ಅಂದರೆ ಬಹುಜನ್ಮಗಳಲ್ಲಿ ಯಾವುದೋ ಒಂದು ಕರ್ಮದ ಜರುಗಿ ಹೋದ ಕರ್ಮವನ್ನು ಕುರಿತಾಗಿ ನಾವು ಚಿಂತನೆ ಮಾಡ್ತಾನೇ ಇರ್ತೀವಿ. ಅದರ ಫಲವನ್ನು ಚಿಂತಿಸ್ತಾನೆ ಇರ್ತೀವಿ. ಅದು ನಮಗೇನಾಗಿರ್ತದೆ, ಸಂಸ್ಕಾರವಾಗಿ ರೂಢಿಯಾಗಿಬಿಟ್ಟಿರ್ತದೆ. ಅದು ವಾಸನೆ ಘನತರವಾಗಿ ಪ್ರಬಲವಾಗಿರ್ತದೆ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ನಮ್ಮನ್ನು ಆಸಕ್ತಿದಾಯಕವಾಗುವಂತೆ ಮಾಡ್ತಾ ಇರ್ತದೆ. ಇದು ವಾಸನೆ ಪ್ರಬಲವಾಗಿ ಉಳ್ಕೊಂಡಿರ್ತದೆ. ಈ ಘನತರವಾದ ವಾಸನೆಗಳೆಲ್ಲವೂ ಸಂಪೂರ್ಣ ಅಡಗಿ ಹೋಗಿರಬೇಕು. ಸಂಕಲ್ಪ ವಿಕಲ್ಪಗಳು ಶಾಂತವಾಗಿರಬೇಕು. ಯಾವ ಭಾವನವೂ ಆಕಾರ ಇಲ್ಲದೆ ಉಳಿಯುವುದು. ನಮ್ಮ ಭಾವನೆಯಲ್ಲಿ ಯಾವ ಆಕಾರಗಳು ಕಾಣಿಸ್ಕೊಳ್ಬಾರ್ದು. ನಿರ್ಭಾವುಕರಾಗಿರಬೇಕು. ಯಾವುದು ಉಳಿತದೋ ಅದೇ ಪರಮವಾದ ಬ್ರಹ್ಮವೆಂದು ತಿಳಿ. ಇಂಥ ಶೂನ್ಯ ಸ್ಥಿತಿಗೆ ಬ್ರಹ್ಮದ ಸ್ಥಿತಿ ಅಂತ ಕರೆಯೋದು. ಇದನ್ನೇ ಬಟಾಬಯಲ ಸ್ಥಿತಿ ಅಂತ ಕರೆಯೋದು. ಇಂಥ ಸ್ಥಿತಿಗೆ ಇದನ್ನು ಬ್ರಹ್ಮ ಅಂದರೆ ಏನು ಅಂತ ಅರ್ಜುನ ಕೇಳಿದ್ನಲ್ಲ, ಅದಕ್ಕೆ ಇದನ್ನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮಾಕಾರವಾಗಿರುವ ಉಳ್ಳದ್ದೇ ಜ್ಞಾನವೆನ್ನುವರು. ಇದರ ಫಲವು ಅಜ್ಞಾನ ನಿವೃತ್ತಿಯು. ಬ್ರಹ್ಮಾಕಾರವಾಗಿರುವ ವೃತ್ತಿಯನ್ನು ಉಳ್ಳದೇ ಜ್ಞಾನ ಎನ್ನುವರು. ಈ ಬ್ರಹ್ಮಜ್ಞಾನವನ್ನು ವೃತ್ತಿಯಾಗುಳ್ಳಂಥ ಇದರ ಫಲ ಯಾವುದಪ್ಪ ಅಂದರೆ ಅಜ್ಞಾನದ ನಿವೃತ್ತಿ. ಆ ವೃತ್ತಿಯು ಇರುವಂತೆ ಮಾಡುವ ಪ್ರಯತ್ನವೇ ಯೋಗವು. ಇಲ್ಲಿ ಬ್ರಹ್ಮಜ್ಞಾನ ಅಂದರೆ ಏನು ಅಂತ ಹೇಳಿದ್ರು, ಬ್ರಹ್ಮ ಅಂದರೆ ಏನು ಅಂತ ಹೇಳಿದ್ರು, ಯೋಗ ಅಂದರೆ ಏನು ಅಂತ ಹೇಳಿದ್ರು. ಈಗ ಬ್ರಹ್ಮ ಅಂದರೆ ಯಾವುದು? ಸಂಕಲ್ಪ ವಿಕಲ್ಪಗಳಿರಬಾರ್ದು. ವಾಸನೆಗಳೆಲ್ಲವೂ ಸಂಪೂರ್ಣವಾಗಿ ಅಳಿಸಿ ಹೋಗಿರಬೇಕು, ಅಡಗಿ ಹೋಗಿರಬೇಕು. ಯಾವ ಭಾವನೆಯೂ ಇಲ್ಲದೆ ನಿರ್ಭಾವುಕರಾಗಿರಬೇಕು. ಅದು ಬ್ರಹ್ಮ. ಅದನ್ನು ಪರಬ್ರಹ್ಮ ಅಂತ ಕರೀತಾರೆ. ಈಗ ಬ್ರಹ್ಮಾಕಾರವಾಗಿರುವ ವೃತ್ತಿಯನ್ನೇ ಉಳ್ಳದ್ದು ಜ್ಞಾನವೆನ್ನುವರು. ಯಾವಾಗಲೂ ಬ್ರಹ್ಮಮಯವೇ ಆಗಿರ್ತಕ್ಕಂಥ ಒಂದು ಸ್ಥಿತಿ ಇರ್ತದಲ್ಲ, ಇದನ್ನು ಜ್ಞಾನ ಅಂತಾರೆ. ಗೊತ್ತಾಯ್ತಲ್ವಾ? ಬ್ರಹ್ಮ ಅಂದರೆ ಅದಾಯಿತು. ಸರ್ವಕಾಲದಲ್ಲಿಯೂ ಬ್ರಹ್ಮಾಕಾರವಾಗಿಯೇ ಉಳಿದಿರುವಂಥ ಸ್ಥಿತಿಯನ್ನು ಜ್ಞಾನವೆನ್ನುವರು. ಇದರ ಫಲ ಏನಪ್ಪ ಅಂದರೆ ಅಜ್ಞಾನ ನಿವೃತ್ತಿ. ಎಂದೆಂದಿಗೂ ಎಷ್ಟು ಕಷ್ಟಪಟ್ಟರೂ ಅಜ್ಞಾನ ಅನ್ನೋದು ಅಲ್ಲಿ ತಲೆ ದೂರೋದೇ ಇಲ್ಲ. ಇದನ್ನು ಜ್ಞಾನ ಅಂದರು. ಮತ್ತು ಆ ವೃತ್ತಿಯು ಇರುವಂತೆ ಮಾಡುವ ಪ್ರಯತ್ನವೇ ಯೋಗ. ಆ ಜ್ಞಾನವು ಸದಾಕಾಲ ಉಳಿದುಕೊಳ್ಳುವಂತೆ, ಅಲ್ಲಿ ಅಜ್ಞಾನ ತಲೆ ಹಾಕದಂತೆ ಮಾಡುವ, ಆ ಜ್ಞಾನ ಯಾವಾಗಲೂ ಉಳ್ಕೊಳ್ಳುವಂತೆ ಮಾಡುವ ವೃತ್ತಿ ಇದೆಯಲ್ಲ, ಪ್ರಯತ್ನ ಇದೆಯಲ್ಲ,
ಇದನ್ನು ಯೋಗ ಅಂದರು. ಯೋಗ ಅಂದರೆ ಆಸನಗಳನ್ನ ಮಾಡೋದಲ್ಲ. ಯೋಗ ಅಂದರೆ ಏನಿಲ್ಲಿ ಬ್ರಹ್ಮಜ್ಞಾನವು ಸ್ಥಿರವಾಗಿ ಉಳಿದುಕೊಳ್ಳುವ ಸ್ಥಿತಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಮಾಡ್ತೀವಲ್ಲ, ಆ ಪ್ರಯತ್ನವನ್ನು ಯೋಗ ಅಂತ ಕರೆದ್ರು. ಈಗ ಏನಾಯಿತು, ಬ್ರಹ್ಮ ಅಂದ್ರೇನು, ಜ್ಞಾನ ಅಂದ್ರೇನು, ಯೋಗ ಅಂದ್ರೇನು, ಮೂರಕ್ಕೆ ಉತ್ತರ ಸಿಕ್ತು. ಜಗತ್ತು ಮೊದಲಾಗಿ ನಾನು ಎಂಬುದು ಕಡೆಯಾಗಿರುವ ಸರ್ವವು ಬ್ರಹ್ಮವು. ಜಗತ್ತು ಮೊದಲುಗೊಂಡು ನಾನು ಎಂಬುದು ಕಡೆಯಾಗಿರುವ ಸರ್ವವು ಬ್ರಹ್ಮವು. ನಾನು ಮೊದಲುಗೊಂಡು ಇಡೀ ಬ್ರಹ್ಮಾಂಡವು ಏನಂತಾರೆ, ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮರೂಪವಾಗಿದೆ. ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮಮಯವಾಗಿದೆ. ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮ ಸ್ವರೂಪವಾಗಿದೆ. ಇಲ್ಲಿ ಜಗತ್ತನ್ನು ಮೊದಲುಗೊಂಡು ನಾನು ಕಡೆಯವನಾಗಿ ಸರ್ವವೂ ಬ್ರಹ್ಮವೇ ಎನ್ನುವ ನಿಶ್ಚಯ ಇದೆಯಲ್ಲ, ಇದನ್ನು ಬ್ರಹ್ಮಾರ್ಪಣಮಸ್ತು ಅಂತ ಕರೀತಾರೆ. ಇದನ್ನು ಬ್ರಹ್ಮಾರ್ಪಣ ಅಂತ ಕರೆಯೋದು. ಅರ್ಜುನನ ಪ್ರಶ್ನೆಗೆ ದೊಡ್ಡ ದೊಡ್ಡ ಪ್ರಶ್ನೆ, ಏನು ಉತ್ತರ ಎಲ್ಲಿಂದ ಹೇಳೋದಪ್ಪ ಅನ್ನೋಂಗಿತ್ತು. ಆದರೆ ಕೃಷ್ಣ ಪರಮಾತ್ಮ ಉತ್ತರವನ್ನು ತುಂಬ ಚಿಕ್ಕದಾಗಿ ಹೇಳ್ಬಿಟ್ಟ. ಇಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿ ತಿಳ್ಕೊಬೇಕಾಗಿರೋದು ನಮ್ಮಗಳ ಆದ್ಯ ಕರ್ತವ್ಯ. ಬ್ರಹ್ಮವನ್ನು, ಜಗತ್ತನ್ನು ಮೊದಲುಗೊಂಡು ನಾನು ಕಡೆಯಾಗಿ ಸರ್ವವೂ ಬ್ರಹ್ಮವು ಎನ್ನುವ ನಿಶ್ಚಯವೇ ಬ್ರಹ್ಮಾರ್ಪಣವು. ಅಲ್ಲಿಗೆ ಬ್ರಹ್ಮ ಅಂದ್ರೇನು, ಬ್ರಹ್ಮಜ್ಞಾನ ಅಂದ್ರೇನು, ಯೋಗ ಅಂದ್ರೇನು, ಬ್ರಹ್ಮಾರ್ಪಣ ಮಸ್ತು ಅಂದ್ರೇನು ಎಲ್ಲವೂ ತಿಳಿತು. ಅಂತಃಶೂನ್ಯವಾದದು ಆ ಬ್ರಹ್ಮವು, ಅದು ಬಹುಶೂನ್ಯವೂ ಹೌದು. ಅಂತರ್ಯದಲ್ಲೂ ಶೂನ್ಯವಾಗಿಯೇ ಇದೆ, ಬಟ ಬಯಲಾಗಿದೆ. ಹೊರಗಡೆಯೂ ಅದು ಶೂನ್ಯವಾಗಿಯೇ ಇದೆ. ಯಾವುದು? ಆ ಪರಬ್ರಹ್ಮವು. ಶೀಲಾ ಹೃದಯದಂತೆ ಅನ್ಯವೇನೂ ಇಲ್ಲದ್ದು. ಅಂದರೆ ಕಲ್ಲಿನಲ್ಲಿರ್ತಕ್ಕಂಥ ಅಂತಃಕರಣ ಹೇಗೆ ಏನೇನೂ ಇಲ್ಲದೆ ಶಿಲೆಯಂತೆ ಇದೆಯೋ, ಹಾಗೆ ಶಿಲಾ ಹೃದಯದಂತೆ ಅನ್ಯವೇನೂ ಇಲ್ಲದ್ದು, ಯಾವ ವಿಕಾರವೂ ಇಲ್ಲದೆ ಶಾಂತವಾಗಿರುವುದು ಅದು. ಮೂಟೆಯಾಗಿರುವ ಆಕಾಶದಂತೆ ನಿರ್ಮಲವಾಗಿರುವುದು. ಅದು ದೃಶ್ಯವಲ್ಲ, ದೃಶ್ಯಕ್ಕಿಂತ ಆಚಿನದು. ಆಕಾಶ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಅಂದರೆ ಆಕಾಶ ಅಂತಕ್ಕಂಥದ್ದೇ ಸುಳ್ಳು. ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಆಕಾಶ, ಅದು ನಿರಾಕಾರ, ಅದು ದೃಶ್ಯವಾಗಿಲ್ಲ. ಅದಕ್ಕೆ ದೃಶ್ಯವಲ್ಲ, ಅದಕ್ಕಿಂತಲೂ ದೃಕ್ಕಿಗಿಂತ ಆಚಿನದು. ಅದು ಕಾಣಿಸ್ಕೊಳ್ಳುವಂಥದ್ದಲ್ಲ, ದೃಕ್ಕಿಗಿಂತ ಅದನ್ನು ದಾಟಿ ನಿಂತ ಒಂದು ಸ್ಥಿತಿ ಅದು. ಇದನ್ನು ನಾವು ಚೆನ್ನಾಗಿ ಮನಗಾಣಬೇಕು. ಆ ಬ್ರಹ್ಮದಿಂದ ಎಲ್ಲೋ ಏನೋ ಬೇರೆಯಾದಂತಾಗಿ ತೋರುವುದು ಯಾವುದುಂಟೋ ಅದೇ ಜಗತ್ತಿನ ಪ್ರತಿಭಾಸವೆನ್ನುವರು. ಇದು ಆಕಾಶದಂತೆ ಇರುವ ಶೂನ್ಯತೆಯು. ಪ್ರತಿಭಾಸ ಅಂದರೆ ಬದಲಾಗಿ ತೋರ್ತಕ್ಕಂಥದ್ದು. ಈಗ ಕನ್ನಡಿಯಲ್ಲಿ ನನ್ನ ರೂಪು ಕಾಣಿಸ್ತದೆ, ಅದಕ್ಕೆ ಪ್ರತಿಭಾಸ ಅಂತ ಕರೀತಾರೆ. ಇಲ್ಲಿಯೂ ಕೂಡ ಆ ಪರಬ್ರಹ್ಮನಿಂದ, ನಿರಾಕಾರವಾದ ಆ ಪರಬ್ರಹ್ಮನಿಂದ ಎಲ್ಲೋ ಬೇರೆಯಾದಂತಾಗಿ ತೋರಿಸ್ತದಲ್ಲ ಯಾವುದುಂಟೋ ಅದೇ ಜಗತ್ತಿನ ಪ್ರತಿಭಾಸವೆನ್ನುವರು. ಅದೇ ಜಗತ್ತಾಗಿ ಕಾಣಿಸ್ತದೆ. ಇದು ಆಕಾಶದಂತೆ ಇರುವ ಶೂನ್ಯತೆಯು. ಆ ಚಿತ್ತಿನಿಂದ ಅಹಂ ಎಂಬ ಭಾವವೊಂದು ಪ್ರತ್ಯೇಕವಾಗಿ ತೋರುವುದು. ಅದು ಚಿತ್ತಿನಲ್ಲಿ 1 ಕೋಟಿಯಲ್ಲಿ ಕೋಟಿ ಅಂಶವು. ಹೀಗಿರಲು ಅದನ್ನು ಅಂಗೀಕರಿಸುವುದೆಂತು? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಆ ಚಿತ್ತಿನಿಂದ ಅಹಂ ಎಂಬ ಭಾವವೊಂದು ಪ್ರತ್ಯೇಕವಾಗಿ ತೋರುವುದು. ಈಗ ಆ ಚಿದಾತ್ಮನಲ್ಲಿ ಅಹಂ, ಆ ಬ್ರಹ್ಮದ ಆ ಶೂನ್ಯದ ಸ್ಥಿತಿಯಲ್ಲಿ ಅಹಂ ಅಂತ ಕಾಣಿಸ್ಕೊಳ್ತದೆ, ಒಂದು ಸ್ಥಿತಿ ಉಂಟಾಗುತ್ತೆ. ಆ ಭಾವ, ಅಹಂ ಭಾವ ಅಂತಕ್ಕಂಥದ್ದು ಪ್ರತ್ಯೇಕವಾಗಿ ತೋರುವುದು. ಅದು ಹೇಗಿರ್ತದಪ್ಪ ಅಂದರೆ ಅದು ಚಿತ್ತಿನಲ್ಲಿ 1 ಕೋಟಿಯಲ್ಲಿ ಕೋಟಿ ಅಂಶವು. ಈಗ 1 ಕೋಟಿ ಇರ್ತದೆ, ಆ ಕೋಟಿಯಲ್ಲಿ ಕೋಟಿ ಅಂಶವಂತ ಇದು. ಈಗಿರಲು ಅದನ್ನು ಅಂಗೀಕರಿಸುವುದೆಂತು? ಅಹಮ್ಮನ್ನು ಅಂಗೀಕರಿಸಲಿಕ್ಕೆ ಸರ್ವದಾ ಮಾನ್ಯವಲ್ಲ. ಅಹಂ ಎನ್ನುವುದು ಸರ್ವದಾ ಮಾನ್ಯವಲ್ಲ, ಎಂದೆಂದಿಗೂ ಮಾನ್ಯ ಮಾಡಲಿಕ್ಕೆ ಯೋಗ್ಯತೆಯನ್ನು ಇಲ್ಲದೆ ಇರ್ತಕ್ಕಂಥದ್ದು ಅಹಂಭಾವ. ಆದರೆ ನಾವೇನು ಮಾಡಿದ್ದೀವಿ, ಅದಕ್ಕೆ ಪ್ರಧಾನ ಪಟ್ಟವನ್ನು ಕಟ್ಟಿದ್ದೀವಿ. ಚಕ್ರವರ್ತಿ ಪಟ್ಟ ಕಟ್ಟಿ ನೀನೇ ಆಳು ನಮ್ಮನ್ನೆಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ ಅಹಂನ. ಅದರಿಂದ ಇಲ್ಲಿ ಅಹಂ ಅನ್ನುವುದು ಅಂಗೀಕರಿಸುವುದಕ್ಕೆ ಸಾಧ್ಯವಿಲ್ಲದಂಥದ್ದು, ಅಂಥದಕ್ಕೆ ನಾವು ಪ್ರಧಾನವಾದ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಇದು ವಾಸ್ತವವಾಗಿ ಚಿತ್ತು ಅಂದರೆ ಬ್ರಹ್ಮನಿಂದ ಬೇರೆ ಅಲ್ಲದಿದ್ದರೂ ಬೇರೆಯಾದಂತೆ ಕಾಣುವುದು. ಪೃಥಕ್ವವು ಪರ್ಯಂತ ಅಂದರೆ ಪರಿಚ್ಛೇದ, ಅದು ಕಟ್ಟಿ ಬೇರೆ ಮಾಡುವಿಕೆಯು ಬ್ರಹ್ಮದಲ್ಲಿ ಇಲ್ಲದಿದ್ದರೂ ನಾನು ಬೇರೆ ಎಂದು ತಿಳಿದುಕೊಳ್ಳುವುದು. ಈ ಅಹಂ ಅಂತಕ್ಕಂಥದ್ದು ಬ್ರಹ್ಮದಕ್ಕಿಂತ ಬೇರೆ ಏನಲ್ಲ, ಅದು ಆದರೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣಬರ್ತಾ ಇದೆ. ಇದು ವಿಸ್ಮಯ. ಹೀಗೆ ಅಹಂ ಎಂಬುದು ಹೇಗೆ ಕೇವಲ ಚಿತ್ತಿನ ಈಹ ಅಂದರೆ ಭಾವನೆ ಅಥವಾ ಸಂಕಲ್ಪ ಮಾತ್ರವೋ ಏನೋ,
ಅಹಂ ಎಂಬುದು ಏನು? ಕೇವಲ ಚಿತ್ತಿನ ಈಹ ಅಂದರೆ ಭಾವನೆ, ಸಂಕಲ್ಪ ಮಾತ್ರವೋ. ಹಾಗೆಯೇ ಘಟ, ಮರ್ಕಟ ಮೊದಲಾದವು ಇಹ ಮಾತ್ರವೇ ಅಂದರೆ ಭಾವನಾ ಮಾತ್ರವೇ ಆಗಿರ್ತವೆ. ಆಕಾಶವು ಇಹ ಮಾತ್ರವೇ, ಅದು ಕೂಡ ಆಕಾಶವು ಭಾವನೆಯೇ. ಅಂಬೋದಿಯೂ ಸಹ ಇಹ ಮಾತ್ರವೇ. ಇನ್ನು ಹೀಗಿರಲು ಈ ಅಹಂತ ಒಂದು ಉಂಟು ಎಂದು ಅಂಗೀಕರಿಸುವುದೆಂತು? ಅಹಂ ಎಂಬುದು ಒಂದುಂಟು ಎಂಬ ಹಠವೇಕೆ ನಿನಗೆ? ಅಹಂ ಎಂಬುದು ಇಲ್ಲವೇ ಇಲ್ಲ ಅರ್ಜುನ. ನಾನೆನ್ನುವುದಕ್ಕೆ ಕಾರಣವೇ ಇಲ್ಲ, ನಾನೆನ್ನುವುದೇ ಇಲ್ಲ. ಇರುವುದೆಲ್ಲ ಏನು? ಸರ್ವಾವಸ್ಥೆಯಲ್ಲಿ ಇರ್ತಕ್ಕಂಥ ಪರಬ್ರಹ್ಮ ಒಂದೇ ಅಂತ ಇಲ್ಲಿ ಸಂವಿತ್ತಿನ ಸಾರವೇ ತಾನಾಗಿರುವ ಬ್ರಹ್ಮದಲ್ಲಿ ವಿಕಲ್ಪದಿಂದ ಉಂಟಾದ ಭೇದವು ಸ್ಫುರಿಸಿ ಚಿತ್ರ ವಿಚಿತ್ರವಾಗಿರುವುದನ್ನು ಅಂಗೀಕರಿಸಬೇಕು ಎನ್ನುವ ಪಕ್ಷದಲ್ಲಿ ಆ ಭೇದಗಳಿಗೆಲ್ಲ ಅಧಿಷ್ಠಾನವಾಗಿರುವ ಏಕತ್ವವನ್ನೇ ಅಂಗೀಕರಿಸಬಾರದೇಕೆ? ಏನು ಹೇಳ್ತಾ ಇದ್ದಾರೆ? ಸಂವಿತ್ತಿನ ಸಾರವೇ ತಾನಾಗಿರುವ ಬ್ರಹ್ಮದಲ್ಲಿ ವಿಕಲ್ಪದಿಂದ ಉಂಟಾದ ಭೇದವು ಸ್ಫುರಿಸ್ತಾ ಇದೆ, ಜಗತ್ತಾಗಿ ಕಾಣ್ತಾ ಇದೆ, ನಾನಾವಾಗಿ ಕಾಣ್ತಾ ಇದೆ, ವಿಚಿತ್ರವಾಗಿರುವುದೇ ಅಂಗೀಕರಿಸಬೇಕು ಅನ್ನುವುದೇ ನಿನ್ನ ಆಟವಾದರೆ ಆ ಭೇದಗಳಿಗೆಲ್ಲ ಅಧಿಷ್ಠಾನವಾಗಿರುವ ಏಕತ್ವವನ್ನೇ ಅಂಗೀಕರಿಸು. ಏನು ಅನೇಕವಾಗಿ ಕಾಣ್ತಾ ಇದೆಯಲ್ಲ ಅರ್ಜುನ, ಅನೇಕವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಏನಿದೆಯಲ್ಲ ಎಲ್ಲವನ್ನು ಅದೊಂದು ಇದೊಂದು ಅಂತ ಅಂಗೀಕರಿಸೋ ಬದಲು ಎಲ್ಲದಕ್ಕೂ ಅಧಿಷ್ಠಾನವಾದ ಪರಮಾತ್ಮನೊಬ್ಬನೇ ಇದ್ದಾನೆ ಅಂತ ತಿಳ್ಕೊಂಡು ಅದನ್ನು ಅಂಗೀಕರಿಸು. ಜಗತ್ತನ್ನು ಸ್ವೀಕಾರ ಮಾಡು. ಜಗತ್ತಿಗೆ ಆಧಾರವಾಗಿರ್ತಕ್ಕಂಥವನು ಪರಮಾತ್ಮ ಅಂತ ಈಗ ಸ್ವೀಕಾರ ಮಾಡು. ಈಗ ಜಗತ್ತು ಇಲ್ಲ, ಅದು ಮಿಥ್ಯಾದದ್ದು ಅಂದರೆ ನಿನಗೆ ತಲೆಗೆ ಹೋಗೋದಿಲ್ಲ ಅಲ್ವಾ? ಜಗತ್ತಿದೆ, ಜಗತ್ತಿನ ವ್ಯವಹಾರ ಸತ್ಯ, ಸಾಕಾರ ಜಗತ್ತು ಸತ್ಯ ಅನ್ನೋ. ಸಾಕಾರ ಜಗತ್ತು ಸತ್ಯವಾದರೂ ಕೂಡ ಸಾಕಾರ ಜಗತ್ತಿನಿಗೆ ಅಧಿಷ್ಠಾನ ದೇವತೆಯಾಗಿ ಸಾಕ್ಷಿ ಮಾತ್ರನಾಗಿ ಚೈತನ್ಯವನ್ನು ಕೊಡ್ತಕ್ಕಂಥವನು ಎಲ್ಲದಕ್ಕೂ ಪರಮಾತ್ಮನೇ ಇದ್ದಾನೆ ಒಬ್ಬ ಅಂತ ಇದ್ದಾನಲ್ಲ, ಆ ರೀತಿಯಲ್ಲಿ ನೀನು ಸ್ವೀಕಾರ ಮಾಡು. ಈಗಾದರೂ ನೀನು ಉದ್ಧಾರ ಆಗ್ತೀಯ ಅಂತ ಅರ್ಜುನನಿಗೆ ಹೇಳುವ ನೆಪದಲ್ಲಿ ನಮಗೆಲ್ಲರಿಗೂ ಉಪದೇಶವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.